Hello friends, welcome back. So in the last lectures we understood what programming language is and what is Python, what is the source code and what is object code. Okay. So in today's class or in today's lecture we're going to understand what are the features of Python. So last class ಅಲ್ಲಿ Python ಅಂದ್ರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಓಕೆ, ಸೋರ್ಸ್ ಕೋಡ್ ಅಂದ್ರೆ ಏನು, ಆಬ್ಜೆಕ್ಟ್ ಕೋಡ್ ಅಂದ್ರೆ ಏನು, ಇದರ ಕೆಲವು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ವಾಟ್ ಆರ್ ದ ಫೀಚರ್ಸ್ ಆಫ್ ಪೈಥಾನ್. ಓಕೆ, ಸೊ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರಲಿ, ಅದು ಸಿ ಇರ್ಬೋದು, C++ ಇರ್ಬೋದು, ಜಾವಾ ಇರ್ಬೋದು, ಯಾವುದಾದ್ರೂ ಇರಲಿ, ಸೊ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ಅದರದ್ದೇ ಆದಂಥ ಫೀಚರ್ಸ್ ಇರುತ್ತೆ. ಸೊ ಲೈಕ್ ದಟ್ ಪೈಥಾನ್ ಇಸ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಓನ್ ಫೀಚರ್ಸ್. ಸೊ ದಟ್ ವಾಟ್ ಆರ್ ದ ಫೀಚರ್ಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್. So before understanding what are the features of Python, in the last lecture I told Python is also high level language. In the short form I am writing HLL. So high level language ಅಂತ ಇದೆ. High level language ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಈ ಟೈಮಲ್ಲಿ ಸ್ವಲ್ಪ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತೀನಿ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಇನ್ ದ ಸೆನ್ಸ್ the program is written by using English ಲೈಕ್ ಸ್ಟೇಟ್ಮೆಂಟ್ಸ್. ಪ್ರೋಗ್ರಾಮ್ಗಳನ್ನ ಇಂಗ್ಲಿಷ್ ತರ ಇರೋ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಬರ್ಕೊಂಡ್ಬಿಟ್ರೆ ಅದು ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಯೂಶಲಿ ಆಲ್ ಪ್ರೋಗ್ರಾಮ್ಸ್ ಆರ್ ರಿಟನ್ ಇನ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್. ಒನ್ ಕನ್ನಡದಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಬರೆಯೋದಿಲ್ಲ. ಓಕೆ, ಸೊ ದ ಫೀಚರ್ ಆಫ್ ಅ ಪೈಥಾನ್ ಈಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. Python is a high level language. It means obviously program is written in using English like statements, and Python is free and open source. Python is free and it is open source programming language. Free in the word itself you will understand. It is freely available in the internet. You can download it and you can use it. And what about open source? Open source means it is free also, okay, and you can modify according to you and you can redistribute. Okay, in softwares also there are free softwares, open source softwares like this. So now we'll understand about this. Python is high level programming language or high level language. It is free and open source. Python has rich library. Python has a rich library of predefined functions. We will understand what functions are. Okay, ಮುಂದೆ ಫಂಕ್ಷನ್ ಅಂದ್ರೆ ಏನು ಅಂತ ಮುಂದೆ ಅರ್ಥ ಮಾಡ್ಕೊಳ್ತೀವಿ. ಸದ್ಯಕ್ಕೆ ಯು ಅಂಡರ್ಸ್ಟ್ಯಾಂಡ್ ಓನ್ಲಿ ದಿಸ್ ಲೈನ್, ದಟ್ ಈಸ್ ಪೈಥಾನ್ ಹ್ಯಾಸ್ ರಿಚ್ ಲೈಬ್ರರಿ ಆಫ್ ಪ್ರೀ ಡಿಫೈನ್ಡ್ ಫಂಕ್ಷನ್. ಕೆಲವು ಫಂಕ್ಷನ್ ರೆಡಿಲಿ ಅವೈಲೇಬಲ್ ಇದ್ದಾವೆ ಪೈಥಾನ್ ಒಳಗ, ಅಂತ ಬಹಳಷ್ಟು ಫಂಕ್ಷನ್ ಅವೈಲೇಬಲ್ ಅದಾವ. ಸೊ ಅದಕ್ಕೆ ನಾವೇನಂತೀವಿ, ಆ ಫಂಕ್ಷನ್ ಒಳಗೆ ಆ ಲೈಬ್ರರಿ ಒಳಗೆ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್ ಇರುತ್ತೆ. ಅಂದ್ರೆ ರೆಡಿಲಿ ಅವೈಲೇಬಲ್ ಫಂಕ್ಷನ್ಸ್ ಆರ್ ದೇರ್ ಇನ್ ಅ ಪೈಥಾನ್. Those are called predefined functions. ಇವು ಬಹಳಷ್ಟು ಫಂಕ್ಷನ್ ಗಳನ್ನ ಸೇರಿಸಿ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಲೈಬ್ರರಿ ಅಂತ ಕರೀತೀವಿ. ಓಕೆ, ಸೊ ನೆಕ್ಸ್ಟ್, ಪೈಥಾನ್ ಈಸ್ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪೈಥಾನ್ ಈಸ್ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕೇಸ್ ಸೆನ್ಸಿಟಿವ್ ಅಂತ ಅಂದ್ರೆ ಏನು ಮೀನಿಂಗ್? ಮೀನಿಂಗ್ ಇಸ್ ವೆರಿ ಸಿಂಪಲ್. ಸೊ ವೇರಿಯಬಲ್ ಅಂತ ಬರುತ್ತೆ, ಐಡೆಂಟಿಫೈರ್ ಅಂತ ಬರುತ್ತೆ, ಮೀನ್ಸ್ ನೇಮ್ಸ್ ಆಫ್ ದ ವೇರಿಯಬಲ್ಸ್ ಆರ್ ನೇಮ್ಸ್ ಗಿವನ್ ಟು ದ ಫಂಕ್ಷನ್ಸ್ ಇಸ್ ನೋನ್ ಆಸ್ ಐಡೆಂಟಿಫೈರ್. ಹಂಗಿದ್ದಾಗ ಪೈಥಾನ್ ಅಲ್ಲಿ ನಂಬರ್ ಅಂತ ಈ ತರ ಬರೆದ್ರೆ, ಸೊ ಲೆಟ್ ಅಸ್ ಅಸ್ಯೂಮ್ ಇಟ್ ಇಸ್ ಅ ವೇರಿಯಬಲ್. ಸೊ ಇನ್ನೊಂದು ವೇರಿಯಬಲ್ ಬರಿತೀನಿ ನಂಬರ್ ಅಂತ ಹೇಳಿ. ಸೊ ದಿಸ್ ನಂಬರ್ ಈಸ್ ಡಿಫರೆಂಟ್, ದಿಸ್ ನಂಬರ್ ಈಸ್ ಡಿಫರೆಂಟ್. ಇವೆರಡು ಬೇರೆ ಬೇರೆ, ಎರಡು ಒಂದೇ ಅಂತ ಅರ್ಥ ಅಲ್ಲ. ಓಕೆ, ಸೊ ಕ್ಯಾಪಿಟಲ್ ಒಳಗೆ ಬರೆದಿರೋದು ಮೀನಿಂಗ್ ಬೇರೆ, ಲೋವರ್ ಕೇಸ್ ಲೆಟರ್ ಒಳಗೆ ಬರೆದಿರೋ ಮೀನಿಂಗ್ ಬೇರೆ. ಪೈಥಾನ್ ಈಸ್ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್, ಪೈಥಾನ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ವೆಬ್ ಡೆವಲಪ್ಮೆಂಟ್ ಆರ್ ವೆಬ್ ಅಪ್ಲಿಕೇಶನ್ಸ್. Python can be used for web application or Python used to develop web applications. Okay, next, Python is platform independent. Python programming language is platform independent. ಇಲ್ಲಿ platform ಅದರ ಮೀನಿಂಗ್ ವೆರಿ ಸಿಂಪಲ್. OS, it means operating system.
ಇಲ್ಲಿ ಪ್ಲಾಟ್ಫಾರ್ಮ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್, ಅದು ಆಂಡ್ರಾಯ್ಡ್ ಇರ್ಬೋದು, ಮ್ಯಾಕೆಂಟೋಶ್ ಇರ್ಬೋದು. ಆಂಡ್ರಾಯ್ಡ್ ಇಸ್ ಅ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್, ಮ್ಯಾಕೆಂಟೋಶ್ ಇಸ್ ಅ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಫಾರ್ ಆಪಲ್ ಕಂಪ್ಯೂಟರ್ಸ್, ವಿಂಡೋಸ್ ಇಸ್ ಅ ಆಪರೇಟಿಂಗ್ ಸಿಸ್ಟಮ್ ಫಾರ್ ಕಂಪ್ಯೂಟರ್ಸ್ ಅಗೇನ್. ಓಕೆ, ಸೊ ಈ ತರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಥವಾ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ಪೈಥಾನ್ ಅನ್ನ ಯೂಸ್ ಮಾಡ್ಕೋಬಹುದು, ರನ್ ಮಾಡಬಹುದು, ಎಕ್ಸಿಕ್ಯೂಟ್ ಕೂಡ ಮಾಡಬಹುದು. ಓಕೆ, ಸೊ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಪೈಥಾನ್ ಇಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. You can execute Python program in any of OS or any environment. Android environment ಬೇರೆ ತರ ಇರುತ್ತೆ, ಓಕೆ, ವಿಂಡೋಸ್ ಬೇರೆ ತರ ಇರುತ್ತೆ. ಆದ್ರೂ ಪೈಥಾನ್ ಅನ್ನ ಎರಡು ಕಡೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ ಓಕೆ ಅಂಡ್ ಇಟ್ ಈಸ್ ಪೋರ್ಟೇಬಲ್. Portable, it means portable. You can move written program into any other operating system. Easily we can move, or ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬರೆದಿರೋ ಪ್ರೋಗ್ರಾಮ್ ಅನ್ನ ಕಾಪಿ ಮಾಡಿಕೊಂಡು ಅಥವಾ ಯಾವುದೇ ರೀತಿನೋ ತಗೊಂಡು ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ತಗೊಂಡು ಕಾಪಿ ಮಾಡಿ ಎಕ್ಸಿಕ್ಯೂಟ್ ಮಾಡಬಹುದು, ಈಸಿಲಿ ವರ್ಕ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಪೋರ್ಟೇಬಲ್, ವಿಚ್ ಕ್ಯಾನ್ ಬಿ ಮೂವ್ಡ್ ಫ್ರಮ್ ಒನ್ ಎನ್ವಿರಾನ್ಮೆಂಟ್ ಟು ಅನದರ್ ಎನ್ವಿರಾನ್ಮೆಂಟ್. ಓಕೆ, ಅಂಡ್ ಪೈಥಾನ್ ಈಸ್ ಇಂಟರ್ಪ್ರೆಟೆಡ್ ಲ್ಯಾಂಗ್ವೇಜ್. ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಪೈಥಾನ್ ಇಸ್ ಇಂಟರ್ಪ್ರೆಟೆಡ್ ಲ್ಯಾಂಗ್ವೇಜ್. ಇಂಟರ್ಪ್ರೆಟೆಡ್ ಮೀನಿಂಗ್ ಏನಂದ್ರೆ, ಸೊ ಇಟ್ ಯೂಸಸ್ ಅ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ದಟ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಇಸ್ ನೇಮ್ಡ್ ಆಸ್ ಇಂಟರ್ಪ್ರೆಟರ್. ಇದನ್ನ ಯೂಸ್ ಮಾಡ್ಕೊಡುತ್ತೆ ಯಾವುದಕ್ಕೆ ಅಂದ್ರೆ ಸೋರ್ಸ್ ಕೋಡ್ ಅನ್ನ ಆಬ್ಜೆಕ್ಟ್ ಕೋಡ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಇಟ್ ಯೂಸಸ್ ಇಂಟರ್ಪ್ರೆಟರ್. ಸೊ ಇಂಟರ್ಪ್ರೆಟರ್ ಹೌ ಇಟ್ ಎಕ್ಸಿಕ್ಯೂಟ್ಸ್ ಒನ್ ಲೈನ್ ಬೈ ಒನ್ or one after the other. Okay, so now Python is treated as or called as interpreted language. Okay, then one more important feature of a Python is Python uses indentation. It is very important. Python uses indentation for block of statements. Okay, ಆಕ್ಚುಲ್ ಆಗಿ ಇಂಡೆಂಟೇಷನ್ ಅಂದ್ರೆ ಹೆಂಗೆ, ಅದನ್ನ ಹೆಂಗೆ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದು, ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ಅರ್ಥ ಆಗುತ್ತೆ. ಸದ್ಯಕ್ಕೆ ಏನ್ ನೆನಪಿಟ್ಕೋಬೇಕು, ಪೈಥಾನ್ ಯೂಸಸ್ ಇಂಡೆಂಟೇಷನ್ ಫಾರ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಪೈಥಾನ್. ಒನ್ಸ್ ಅಗೇನ್ ಐ ರಿಪೀಟ್, ಪೈಥಾನ್ ಇಸ್ ಅ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಓಕೆ, which is free and open source. It has rich library of predefined functions. Python is a case sensitive language. Okay, so this number are written in uppercase letter and lowercase letter, both are different. Okay, Python is used for web applications, or it is used to develop web applications. And Python is platform independent, which is portable also. Python is also called as interpreted language, which uses interpreter to execute programs. And Python uses indentation for block of statements.